ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ. ಜೈಲು ಸೂಪರಿಂಟೆಂಡೆಂಟ್ ಕೊಟ್ಟಂತ ದೂರಿನ ಮೇಲೆ ಸದ್ಯ 3 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈ ವಿಚಾರ ನೋಡಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಮತ್ತು ಇದನ್ನ ಸರ್ಕಾರ ಕೂಡ ತೀವ್ರ ಗಂಭೀರವಾಗಿ ಪರಿಗಣಿಸಿದಂತ ಹಿನ್ನೆಲೆಯಲ್ಲಿ 9 ಅಧಿಕಾರಿಗಳ ತಲೆದಂಡ ಕೂಡ ಆಗಿತ್ತು. ಇದೀಗ 3 ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ ಫೋಟೋಗೆ ಸಂಬಂಧಪಟ್ಟಂತೆ 3 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಎಫ್ಐಆರ್ ನಲ್ಲಿ ನಟ ದರ್ಶನ್ ಹೆಸರು ಕೂಡ ಇದೆ. ಈ ಘಟನೆ ಆಗಸ್ಟ್ 22ರ ಸಾಯಂಕಾಲ ಆಗಿದೆ ಎಂಬುದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿಂದ ಅಸಲಿ ವಿಷಯ ಬಯಲಾಗಿದೆ. 3 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. 2 ಫೋಟೋ ರಿಲೀಸ್ ಆಗತ್ತೆ. ಅದು ಒಂದು ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಹಾಸಿಗೆ ದಿಂಬು ಇದೆಲ್ಲವೂ ಇರೋದು, ಯಾರೋ ಜೊತೆಗೆ ಪಕ್ಕದಲ್ಲಿ ದರ್ಶನ್ ಕೂತಿರೋದು, ವಿಡಿಯೋ ಕಾಲ್ ಏನೋ ಮಾಡ್ಕೊಂಡು ತೋರಿಸ್ತಾ ಇರೋದು ಮೊಬೈಲು, ಇದೊಂದು. ಇನ್ನೊಂದು ಫೋಟೋ ಅದೇ ಕಾಫಿ ಕಪ್ ಕೈಯಲ್ಲಿ ಇಟ್ಕೊಂಡಿರೋದು, ಸಿಗರೇಟ್ ಅನ್ನ ಸೇಯ್ತಾ ಇರುವಂಥದ್ದು, ಅದು ಇನ್ನೊಂದು ಫೋಟೋ. ಮೊದಲು ರಿಲೀಸ್ ಆಗಿದೆ ಆ ಫೋಟೋ, ಎರಡನೇದಾಗಿ ರಿಲೀಸ್ ಆಗಿದ್ದು ಈ ಫೋಟೋ. ಇನ್ನೊಂದು ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ವಿಡಿಯೋ ಕಾಲಲ್ಲಿ ಹೊರಗಡೆ ಇರುವಂತ ರೌಡಿ ಶೀಟರ್ ಜೊತೆಗೆ ಮಾತನಾಡ್ತಾ ಇದ್ದಿದ್ದು. ಒಟ್ಟಿನಲ್ಲಿ ಈ 3 ಪ್ರತ್ಯೇಕವಾದಂಥ ಫೋಟೋಸು ಮತ್ತು ವಿಡಿಯೋಸ್ ರಿಲೀಸ್ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ 3 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. 3 ಎಫ್ಐಆರ್ ಅಂದ್ರೆ ದರ್ಶನ್ ಮೇಲೇನೆ 3 ಎಫ್ಐಆರ್ ಅಥವಾ ಬೇರೆ ಬೇರೆಯವ್ರ ಮೇಲೆ 3 ಎಫ್ಐಆರ್ ಏನು ಎತ್ತ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈ ಜೈಲಿನಲ್ಲಿ ಕುಳಿತಿರುವಂತ ಜೊತೆಗೆ ಕುರ್ಚಿಗಳನ್ನ ಯಾರು ಕೊಟ್ರು? ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಿಗರೇಟ್ ಕೊಟ್ಟಿದ್ ಯಾರು? ಜೈಲಿನಲ್ಲಿ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿದ್ ಯಾರು? ಈ ಸಂಬಂಧ ಒಟ್ಟು 3 ಪ್ರತ್ಯೇಕ ಕೇಸ್ಗಳನ್ನ ಪರಪ್ಪನ ಅಗ್ರಹಾರದಲ್ಲಿ ದಾಖಲು ಮಾಡಲಾಗಿದೆ. ಒಂದು, ಇಲ್ಲಿ ಕುರ್ಚಿ ಎಲ್ಲ ಕೊಡಂಗಿಲ್ಲ. ಯಾರ ಪುಣ್ಯಾತ್ಮರು ಕೇಳ್ತಾ ಇದ್ರು, ಏನ್ರಿ ಅವ್ರು ಹಂಗಿದ್ರೆ ಕುರ್ಚಿ ಮೇಲೆ ಕೂರ್ಬಾರ್ದಾ, ನೆಲದಲ್ಲಿ ಕುತ್ಕೋಬೇಕಾ, ನೆಲ ಅಗ್ದು ಕುತ್ಕೋಬೇಕಾ ಅಂತ. ಅವ್ರಿಗೆಲ್ಲ ಕಾನೂನಿನ ಅರಿವು ಇಲ್ಲ, ಕಾಮನ್ ಸೆನ್ಸು ಇಲ್ಲ, ಬೇಸಿಕ್ ಸೆನ್ಸು ಇಲ್ಲ, ತಿಳ್ಕೊಳ್ಬೇಕು ಅನ್ನೋದು ಇಲ್ಲ. ಅದನ್ನೊಂದು 15 ಜನ ಕರೆಕ್ಟು ಅಂತ ಹೇಳೋದು. ಜೈಲಿನ ನಿಯಮ ಹೇಳುತ್ತೆ, ಕುರ್ಚಿ ಕೊಡೋದು ಕೇವಲ ವಿಶೇಷ ಚೇತನರಿಗೆ ಮಾತ್ರ ಮತ್ತು ಡಾಕ್ಟರ್ ಸಲಹೆಯನ್ನ ಕೊಟ್ಟಿದ್ರೆ ಅವ್ರಿಗೆ ಬೇಕಾದ್ರೆ ಕುರ್ಚಿಯನ್ನ ಕೊಡಬಹುದು. ಪುಕ್ಷಟ್ಟೆ ಎಲ್ರಿಗೂ ಕುರ್ಚಿ ಕೊಡೋದಾದ್ರೆ ಅದನ್ನ ಜೈಲು ಅಂತ ಏಂತಿ ಕರಿಬೇಕು? ತಪ್ಪು ಮಾಡಿ ಒಳಗೆ ಕಳಿಸೋದು ಪುಕ್ಷಟ್ಟೆ ಅಲ್ಲ. ಅಲ್ಲಿ ಅವರಿಗೆ ಪಾಪ ಪ್ರಜ್ಞೆ ಕಾಡಬೇಕು, ಬದಲಾವಣೆ ಆಗಬೇಕು, ಪ್ರಾಯಶ್ಚಿತ ಆಗಬೇಕು, ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದಕ್ಕೆ ಜೈಲಿಗೆ ಕಳಿಸೋದು. ನಿಮಗೆ ಕುರ್ಚಿ, ಸೋಫಾ, TV ಇನ್ನೊಂದು ಮತ್ತೊಂದು ಕೊಡೋದಕ್ಕಲ್ಲ, ಸುಮ್ಮನೆ ತಲೆ ಇಲ್ದಿದ್ದಂಗೆ ಮಾತಾಡೋದಲ್ಲ. ಅಲ್ಲಿ ಆ್ಯಕ್ಚುಲ್ ಆಗಿ ಕಾನೂನಲ್ಲಿ ಏನು ಹೇಳುತ್ತೆ ಅನ್ನೋದನ್ನ ತಿಳ್ಕೋಬೇಕು. ಎಷ್ಟೋ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡವರು ಈ ಥರದ್ದೆಲ್ಲ ಮಾತಾಡ್ತಾ ಇದ್ರು. ಏನೋ ಕುರ್ಚಿಲಿ ಕೂರ್ಬಾರ್ದಾ, ಏನ್ರಿ ಆಗುತ್ತೆ, ನೆಲ ಅಗದು ಬಿಟ್ಟು ಕೂರ್ಬೇಕಾ ಅಂತ. ಅದಕ್ಕೆ ಕಾನೂನು ಇದೆ, ನಿಯಮ ಇದೆ. ಹೆಂಗೆ ಬೇಕು ಹಂಗೆ ಕುತ್ಕೊಳ್ಳೋದಕ್ಕೆ ಜೈಲಿಗೆ ಹೋಗೋಕ್ಕಾಗಲ್ಲ. ಸೊ ಆ ವಿಚಾರದಲ್ಲಿ ಒಂದು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಕುರ್ಚಿ ಕೊಟ್ಟವ್ರಿಗೂ ಈಗ ಕುರ್ಚಿಯ ಬುಡಕ್ಕೆ ಬಂದಿರತ್ತೆ. ಇನ್ನೊಂದು ಕಡೆಯಲ್ಲಿ ಸಿಗರೇಟ್ ಸೇಯ್ತಾ ಇದ್ದಿದ್ದು. ಹಾಗೆಲ್ಲ ಅಲ್ಲಿ ಸಿಗರೇಟ್ ಎಲ್ಲ ಸೇಯ್ಕೊಂಡಿರೋದಾದ್ರೆ ಇವ್ರ ಫಾರ್ಮ್ ಹೌಸಲ್ಲೇ ಇರ್ಬೋದಿತ್ತಲ್ಲ. ಸಿಗರೇಟ್ ಎಲ್ಲ ರಾಜಾರೋಷವಾಗಿ ಸೇದೋ ಹಾಗಿಲ್ಲ. ಅಲ್ಲಿ ಸಿಗರೇಟ್ ಕೊಡ್ತಾರೆ, ನಾನು ಜೈಲಲ್ಲಿದ್ದೆ ನನಗೊತ್ತು ಅಂತ ಅಂದರೆ ಕೊಟ್ರು ಸಿಕ್ಕಿದ್ರು ಹೆಂಗೆ ಬೇಕು ಹಾಗೆ ಮೈದಾನದಲ್ಲಿ ಕೂತ್ಕೊಂಡು ಸೇಯಂಗಿಲ್ಲ. ಒಂದು. ಇನ್ನೊಂದು, ವಿಡಿಯೋ ಕಾಲ್ ಮತ್ತು ಮೊಬೈಲಲ್ಲಿ ಫೋಟೋ ತೆಗೆದುಕೊಂಡಿರೋದು. ಮೊಬೈಲ್ ಯೂಸ್ ಮಾಡೋ ಹಾಗೇ ಇಲ್ಲ, ಮೊಬೈಲ್ ಬಳಕೆಗೆ ನಿಷಿದ್ಧ. ಮೊಬೈಲನ್ನು ಒಳಗೆ ತೆಗೆದುಕೊಂಡು ಹೋಗೋ ಹಾಗೇ ಇಲ್ಲ, ಅದಕ್ಕೆ ಅವಕಾಶವೇ ಇಲ್ಲ. ಅಂಥದ್ರಲ್ಲಿ ಫೋಟೋ ಕ್ಲಿಕ್ಕಿಸಿರೋದು, ವಿಡಿಯೋ ಕಾಲಲ್ಲಿ ಮಾತಾಡಿರೋದು, ಓಕೆ ಫೈನ್. ಈ ಫೋಟೋದಲ್ಲಿ ದರ್ಶನ್ಗೆ ವಿಷಯನೇ ಗೊತ್ತಿಲ್ಲ, ಯಾರೋ ತೆಗೆದಿದ್ದಾರೆ ಅಂತ ಭಾವಿಸೋಣ. ಆದರೆ ವಿಡಿಯೋ ಕಾಲಲ್ಲಿ ನಗ್ನಗ್ತಾ ಚೆನ್ನಾಗಿದ್ಯಾ ಅಂತ ಮಾತಾಡಿದಾರಲ್ಲ, ಫೋನ್ ಬಳಕೆ ಮಾಡೋದು ತಪ್ಪು ಅಂತ ದರ್ಶನ್ಗೆ ಗೊತ್ತಿದ್ರೂ ಕೂಡ ಫೋನ್ ಬಳಕೆ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕೂ ಕೂಡ ಪ್ರತ್ಯೇಕವಾದಂಥ ಎಫ್ಐಆರ್ ದರ್ಶನ್ ಮೇಲೆ ದಾಖಲಾಗಿದೆ. ಒಟ್ಟು 3 ಪ್ರಕರಣ, 3 ಪ್ರಕರಣದ ಮೇಲೂ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೈಗೊಂಡಿರೋದು. ಈಗ ಆಲ್ರೆಡಿ ಅಧಿಕಾರಿಗಳಿಗೆಲ್ಲ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ನಿನ್ನೆ ಸ್ವತಃ ಗೃಹ ಸಚಿವರೇ ಇಲ್ಲಿಗೆ ಹೋಗಿದ್ರು, ಭೇಟಿಯನ್ನು ಕೊಟ್ಟಿದ್ರು, ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರು. ಏನ್ರಿ ಕೆಲಸ ಮಾಡ್ತೀರಾ, ತಲೆಗೆ ತರ್ತಿದ್ರಲ್ರಿ ಅಂತೆಲ್ಲ ಪ್ರಶ್ನೆಯನ್ನ ಮಾಡಿದ್ರು. ಮತ್ತು 9 ಅಧಿಕಾರಿಗಳು, ಜೈಲಿನ ಮೇಲಧಿಕಾರಿಗಳು, ಮೇಲ್ವಿಚಾರಕರು, ಅಲ್ಲಿ ನೋಡ್ಕೊಳ್ತಿದ್ದವ್ರು ಯಾರ್ಯಾರಿದ್ರು, ಒಟ್ಟು 9 ಜನ. ಮೊದಲಿಗೆ 7 ಜನರನ್ನ ಸಸ್ಪೆಂಡ್ ಮಾಡಿದ್ರು. ಮಾಧ್ಯಮದವರು ಯಾಕೆ ಸಿಕ್ಕಾಪುಟ್ಟ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡ್ತೀರಾ, ಇದಕ್ಕೆ ಮೇನ್ ಅಂತ ಇರ್ತಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದ ಹಾಗೇನೆ 9 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ.
ಇದೀಗ FIR ಕೂಡ ದಾಖಲಾಗಿರುವಂಥದ್ದು. ಈಗ ತನಿಖೆ ಪ್ರಾರಂಭ ಆಗತ್ತೆ. ಇವ್ರು ಸವಾಸ ಮಾಡಿದ್ರು, ಯಾಕೆ ಇಲ್ಲಿ ಕೂತಿದ್ರು, ಕೂರೋದಕ್ಕೆ ಯಾರು ಹೇಳಿದ್ರು, ಇವ್ರಿಗೆ ಕುರ್ಚಿ, ಟೇಬಲ್ಲು, ಟಿಪಾಗಿ, ಸಿಗರೇಟು, ಕಾಫಿ ಮಗ್ಗು ಇದೆಲ್ಲ ಯಾರು ಕೊಟ್ಟರು, ಯಾಕೆ ಕೊಟ್ಟರು, ಇದೆಲ್ಲವೂ ಕೂಡ ಈ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಒಂದು ಬೇಸಿಕ್ ಸೆನ್ಸ್ ಅನ್ನೋದನ್ನ ಇಟ್ಕೊಳ್ಳಿ. ಜೈಲಿನಲ್ಲಿ ಕುರ್ಚಿ, ಸೋಫಾ ಇದೆಲ್ಲ ಕೊಡಲ್ಲ. ನೆಲದ ಮೇಲೆ ಕುತ್ಕೋಬೇಕಾ ಅಂತ ಅಂದರೆ ಖಂಡಿತವಾಗೂ ನೆಲದ ಮೇಲೇ ಕುತ್ಕೋಬೇಕು. ಯಾಕಂದರೆ ಇವರು ವಿಚಾರಣಾಧೀನ ಖೈದಿ. ಸಿನಿಮಾ ಶೂಟಿಂಗಿಗೆ ಅಂತ ಜೈಲ್ ಒಳಗೆ ಹೋಗಿಲ್ಲ, ಅಥವಾ ಯಾರನ್ನೋ ಭೇಟಿಯಾಗಿ ಬರೋದಕ್ಕೆ ಅಂತಲೂ ಹೋಗಿಲ್ಲ. ಆ ಥರ ಭೇಟಿಯಾಗಿ ಬರೋದಕ್ಕೆ ಅಂತ ಹೋದ್ರೂ ಅಲ್ಲೇನು ಸೋಫಾ ಹಾಕಿ ಕೂರಿಸಲ್ಲ. ಇದು ಕ್ಯಾರವಾನ್ ಅಲ್ಲ, ಇದು ಪರಪ್ಪನ ಅಗ್ರಹಾರ ಜೈಲು. ಇದು ಸ್ವಲ್ಪ ತಲೆಯಲ್ಲಿ ಇರಲಿ, ಪುಕ್ಷಟ್ಟೆ ಮಾತಾಡೋದಲ್ಲ. ಸೊ ಇದೀಗ FIR ದಾಖಲಾಗಿದೆ. ಇನ್ನು ಯಾರ್ಯಾರು ಪರವಾಗಿ ಮಾತಾಡಿದ್ರೋ ಅಥವಾ ಇನ್ನೊಂದು ಮತ್ತೊಂದು ಅವ್ರ ವಿರುದ್ಧ FIR ದಾಖಲಾಗುತ್ತೆ ಏನೋ ಗೊತ್ತಿಲ್ಲ. ಯಾಕಂದರೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಕೆಲವರು, ಆಮೇಲೆ ಕಾನೂನಿನ ಬಗ್ಗೆ ತಪ್ಪು ಮಾತುಗಳನ್ನು ಆಡ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆನೂ ಒಂದೊಂದು ಕೇಸ್ ದಾಖಲಾದರೆ ಬಹಳ ಉತ್ತಮ, ಒಳ್ಳೆಯದು. ಯಾಕಂದರೆ ಜನಗಳಿಗೆ ಅದರ ಅರಿವಿರೋದಿಲ್ಲ. ಸುಮ್ಮನೆ ಹೌದು ಚೇರಲ್ಲಿ ಕುತ್ಕೋಬೋದು ಆ ಥರದ್ದೆಲ್ಲ ಹೇಳಿದ್ರೆ ಇನ್ನೂ ಸಮಸ್ಯೆ ಆಗುತ್ತೆ. ಈಗ 3 FIR ದಾಖಲಾಗಿರೋದ್ರಿಂದ ತನಿಖೆಯನ್ನು ಕೈಗೆತ್ಕೊಳ್ತಾರೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ರು ಕೂಡ ಅವ್ರಿಗೂ ಶಿಕ್ಷೆ ಆಗುತ್ತೆ. ಈಗ ಆಲ್ರೆಡಿ ಒಂದು ಕೊಲೆ ಕೇಸನ್ನು ಎದುರಿಸ್ತಿರುವಂಥ ದರ್ಶನ್ಗೆ ಇನ್ನೂ ಪ್ರತ್ಯೇಕವಾದಂಥ 3 ಕೇಸು ತಲೆ ಮೇಲೆ ಬಂದು ಕೂತಿದೆ. ಸೊ ಇದನ್ನು ಕೂಡ ಅವರು ಕಾನೂನು ಹೋರಾಟವನ್ನು ಮಾಡಲೇಬೇಕಾಗತ್ತೆ, ಎದುರಿಸಲೇಬೇಕಾಗತ್ತೆ. ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದ್ದಾರೆ. ಬೇಕು ಅಂತ ಇದನ್ನ ಮಾಡ್ಕೊಂಡ್ರೋ ಅವ್ರು ಇರಲಾರ್ದನೇ ಬಿಟ್ಕೊಂಡ್ರೋ ಗೊತ್ತಿಲ್ಲ. ಒಂದು ಕೇಸ್ ದಾಖಲಾಗಿತ್ತು, ಈಗ ಮತ್ತೆ 3 ಕೇಸ್ಗಳು ದಾಖಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹೇಗೆ ನಡೆಯುತ್ತೆ, ಇದು ಯಾವಾಗ ತನಿಖೆ ನಡೆಯುತ್ತೆ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. FIRನಲ್ಲಿ ನಟ ದರ್ಶನ್ ಹೆಸರಂತೂ ಇದೆ. ಈ ಘಟನೆ ನಡೆದಿರೋದು ನೋಡಿ ಆಗಸ್ಟ್ 22ರ ಸಾಯಂಕಾಲ ಅಂತೆ. 22 ಸಂಜೆ ಈ ಘಟನೆ ನಡೆದಿರೋದು. ಆಲ್ರೆಡಿ ಅದು ಪೊಲೀಸ್ ಅಧಿಕಾರಿಗಳಿಗೆಲ್ಲ ಗೊತ್ತಿತ್ತು. ಫೋಟೋ ಅಲ್ಲಲ್ಲೇ ವೈರಲ್ ಆಗಿತ್ತಂತೆ, ಅಲ್ಲಲ್ಲೇ ಸಿಕ್ಕಿತ್ತಂತೆ. ಬಟ್ ಈ ವಿಚಾರ ಮಾಧ್ಯಮಗಳ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬಾರದು ಅಂತ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಮುಚ್ಚಾಕಕ್ಕೆ ಅಂತ. ಹೆಂಗೋ ಇಲ್ಲಿಂದ ಇಲ್ಲೇನೆ ಎಲ್ಲ ಮುಗಿಸ್ಬಿಡೋಣ ಅಂತ, ಬಟ್ ಅದು ಸಾಧ್ಯ ಆಗಿಲ್ಲ.